ಸಿದ್ಧವಿರುವಂಥ ಹಿರಿಯ ಶಿಕ್ಷಕಿಯಾದಂಥ ಸೀತಾ ಜೋಶಿ ಅವರೇ, ಉಪಪ್ರಾಂಶುಪಾಲರಾದಂಥ ವಸುಧ ಹೆಗ್ಡೆ ಅವರು, ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು, ಈಗಾಗಲೇ ನಾನು ಹೇಳೋದೇನು ಉಳಿದೇ ಇಲ್ಲ. ಹಾಡಿನಲ್ಲಿ ಕೆಲವಷ್ಟು ವಿಷಯಗಳು ನಮಗೆ ಗೊತ್ತಾಯಿತು. ಹಾಗೆಯೇ ಸ್ಪೀಚ್ಗಳಲ್ಲಿ ವಿವೇಕಾನಂದರ ಬಗ್ಗೆ ನಿಮಗೆ ಬಹಳಷ್ಟು ಮಾಹಿತಿಗಳು ಸಿಕ್ಕಿದೆ. ಅದನ್ನೇ ಪುನಃ ನಾನು ಹೇಳಲಿಕ್ಕೆ ಹೋಗಿದೆ. ವಿವೇಕಾನಂದರು ಹುಟ್ಟಿದ ಕಾಲ ಯಾವುದು ಅಂತ ಕೇಳಿದ್ರೆ, ಭಾರತ ಜರ್ಜರಿತವಾದಂತಹ ಕಾಲ. ಯಾವ ರೀತಿ ಜರ್ಜರಿತವಾದಂಥದ್ದು ಅಂದರೆ, ಸಾಂಸ್ಕೃತಿಕವಾಗಿ ಅನೇಕ ವಿದೇಶಿ ದಾಳಿಗಳಿಂದ ಸಂಸ್ಕೃತಿಯನ್ನೇ ಮರೆತಿದ್ದಂತಹ ಒಂದು ಸಮಯ. ನಮ್ಮ ಸನಾತನ ಎಲ್ಲ ಸಂಸ್ಕೃತಿಗಳನ್ನು ಮರೆತು ವಿದೇಶದ ಸಂಸ್ಕೃತಿಗಳಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು ಕಣ್ಣಿಗೆ ಕಟ್ತಾ ಇತ್ತು. ಮೊಘಲರ ದಾಳಿ, ಬ್ರಿಟಿಷರ ಆಳ್ವಿಕೆ ಎಲ್ಲ ನಮ್ಮ ಮೇಲೆ ಒಂದು ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿದರು. ಅವರು ಮೊದಲು ದೇವರನ್ನು ಕೂಡ ನಂಬ್ತಾ ಇರಲಿಲ್ಲ. ಮನೆಯಲ್ಲಿ ಎಲ್ಲ ವಿಷಯಗಳು ತಾಯಿಯಿಂದ ತಿಳಿದು ಬಂದರೂ ಕೂಡ ನಾನು ನಿಜವಾಗಿ ನೋಡೋವರೆಗೆ ನಾನು ನಂಬೋದಿಲ್ಲ ಅಂತ. ಹಾಗಾದರೆ ತುಂಬ ಮಹಾಪುರುಷರ, ದೊಡ್ಡ ದೊಡ್ಡ ಮಹಾಪುರುಷರ ಹತ್ರೆಲ್ಲ ಹೋದಲ್ಲಿ ಕೇಳೋ ಪ್ರಶ್ನೆ ಇದೆ. ಅವರು, ನೀವು ದೇವರನ್ನ ನೋಡಿದ್ದೀರಾ? ಯಾರಿಂದಲೂ ಸಿಗ್ತಾ ಇರಲಿಲ್ಲ. ಯಾರು ದೇವರನ್ನು ನೋಡಿದ್ದೇನೆ ಅಂತ ಹೇಳಲಿಕ್ಕೆ ಬಾಯಿ ತೆಗಿತಾ ಇರಲಿಲ್ಲ. ಹಾಗಾದ್ರೆ ಯಾರಿಗೂ ದೇವರ ಅನುಭವ ಆಗಿರಲಿಲ್ಲ. ಈಗ ನಿಮ್ಮನ್ನೆಲ್ಲ ಕೇಳಿದ್ರೆ ನಾವು ಹೇಳ್ತೀವಿ, ಆ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ್ರೆ, ಮೂರ್ತಿಯನ್ನು ನೋಡಿರ್ತೀರಾ, ನಿಜವಾಗಿ ನೋಡೋಕೆ ಸಾಧ್ಯ ಇದೆಯಾ? ನಿಜವಾಗಿ ನೋಡೋಕೆ ಸಾಧ್ಯ ಇದೆ ಅಂತ ಅವರಿಗೆ ತೋರಿಸ್ಕೊಟ್ಟವ್ರು ಯಾರಂದ್ರೆ ರಾಮಕೃಷ್ಣ ಪರಮಹಂಸರು. ಕಲ್ಕತ್ತಾದಲ್ಲಿರುವಂತಹ ದಕ್ಷಿಣೇಶ್ವರ ಕಾಡಿಗೆ ಪ್ರತಿನಿತ್ಯ ಅರ್ಚನೆ ಮಾಡ್ತಿರ್ತಕ್ಕಂತಹ ರಾಮಕೃಷ್ಣ ಪರಮಹಂಸರು ದೇವಿಯ ಮುಂದೆ ನೈವೇದ್ಯವನ್ನಿಟ್ಟು ಗಳಗಳನ್ನೇ ಅಳುತ್ತಾ ಇದ್ರು. ಅಂತಹ ರಾಮಕೃಷ್ಣರು ಹತ್ರ ಈ ವಿವೇಕಾನಂದರು ಹೋದಾಗ ರಾಮಕೃಷ್ಣ ಹತ್ರ, ಪರಮಹಂಸರ ಹತ್ರ ಕೇಳ್ತಾರೆ, ನೀವು ದೇವರನ್ನ ನೋಡಿದ್ದೀರಾ? ಆಗ ರಾಮಕೃಷ್ಣ ಪರಮಹಂಸರು ಒಂದು ನಿಮಿಷ ಮೌನ ತಾಳಿ, ಹೌದು ನೋಡಿದ್ದೇನೆ, ನೀನು ನನಗೆ ಹೇಗೆ ಕಾಣ್ತಾ ಇದೆಯಲ್ಲ ಅದೇ ರೀತಿಯಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೇನೆ. ಹಾಗಾದ್ರೆ ನಾನು ನೀನು ಕಾಣುವ ಹಾಗೆ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ, ಪ್ರಯತ್ನ ಮಾಡಿದರೆ ಸಾಧ್ಯ ಇದೆ. ಅದೇ ಸಮಯದಲ್ಲಿ ವಿವೇಕಾನಂದರು, ನನಗೆ ದೇವರನ್ನು ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾರೆ. ಹೌದು, ನಿನಗೂ ತೋರಿಸಬಲ್ಲೆ, ಆದರೆ ನಾನು ಹೇಳಿದ ದಾರಿಯಲ್ಲಿ ನೀನು ನಡೆಯಬೇಕಾಗುತ್ತೆ ಅಂತ. ಒಂದು ಕ್ಷಣ ಅವರನ್ನ ಸ್ಪರ್ಶ ಮಾಡ್ತಾರೆ. ಯಾರು? ರಾಮಕೃಷ್ಣ ಪರಮಹಂಸರು ಒಂದು ಕ್ಷಣ ಅವರನ್ನು ಸ್ಪರ್ಶ ಮಾಡ್ತಾರೆ. ಇಡೀ ದೇಹವೇ ಅಂತ್ಯಕಾಲದಲ್ಲಿ ಅವ್ರು ಹೇಳ್ತಾರೆ, ನೀವು ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಯಾರು ರಾಮನಾಗಿದ್ದನೋ, ಯಾರು ಕೃಷ್ಣನಾಗಿದ್ದನೋ ಅವನೇ ಇಂದು ರಾಮಕೃಷ್ಣನಾಗಿ ಅವತರಿಸಿದ್ದಾನೆ ಅಂತ. ಅಂದರೆ ರಾಮಕೃಷ್ಣ ಪರಮಹಂಸರು ಯಾರು ಅಂತ ಕೇಳಿದ್ರೆ ಭಗವಂತನೇ ಆಗಿದ್ರು. ಅವರು ಅಷ್ಟು ಶಕ್ತಿವಂತರಾಗಿದ್ರು. ಅಂತಹ ಗುರುಗಳಿಂದ ಸ್ಪರ್ಶಿಸಲ್ಪಟ್ಟಂಥ ವಿವೇಕಾನಂದರು ಇಡೀ ದಿವಸ ಸಮಾಧಿ ಸ್ಥಿತಿಯಲ್ಲಿ ಇದ್ದು ಬಿಡ್ತಾರೆ. ಸಮಾಧಿ ಸ್ಥಿತಿ ಅಂದರೆ ಯಾವುದು ಕೇಳಿದ್ರೆ, ನೀವು ಯಾವತ್ತೂ ಅನುಭವಿಸಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರದ ಒಂದು ಸ್ಥಿತಿಯಲ್ಲಿ. ಹಾರ್ಟ್ ಬೀಟ್ ಕೂಡ